ಕಾವೇರಿ ವಿವಾದದ ಬೆನ್ನಲ್ಲೇ ಜಲಮಂಡಳಿ ಅಲರ್ಟ್ ಆಗಿದೆ. ಈಗ ಕುಡಿಯೋದಕ್ಕೆ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸಕ್ಕೆ ನೀರನ್ನ ಬಳಕೆ ಮಾಡ್ತಾ ಇದ್ರೆ ಅದನ್ನ ತಡೆಯೋದಕ್ಕೆ ಹೊಸ ಮಾರ್ಗಸೂಚಿಯನ್ನ ಜಾರಿಗೆ ತರೋದಕ್ಕೆ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ. 5-6 ತಿಂಗಳ ನಂತರ ಕಾವೇರಿ ನೀರಿನ ಸಮಸ್ಯೆ ಎದುರಾಗುವ ಆತಂಕ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಜಲಮಂಡಳಿಯಿಂದ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಮಾತಾಡಿ ಕಾವೇರಿ ನೀರನ್ನ ಅನ್ಯ ಬಳಕೆಗೆ ಬಳಸಬೇಡಿ ಅಂತ ಬೆಂಗಳೂರಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿಗರಿಗೆ 2.2 ಟಿಎಂಸಿ ನೀರು ಬೇಕಾಗಿರುವುದು, ಆದರೆ ಕಾವೇರಿ ಕೊಳ್ಳದಲ್ಲಿ 17 ಟಿಎಂಸಿ ನೀರಿದೆ. ಇದು ಮಂಡ್ಯ, ಮೈಸೂರು ಸೇರಿದಂತೆ ಎಲ್ಲ ನಗರಗಳಿಗೂ ಕೂಡ ಬೇಕು ಅಂತ ಹೇಳಲಾಗಿದೆ. ಹಾಗಾದ್ರೆ ಇನ್ನು ಕಾವೇರಿ ಬಳಕೆಗೆ ಯಾವೆಲ್ಲ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಕುಡಿಯುವ ನೀರನ್ನ ಅನ್ಯ ಬಳಕೆಗೆ ಬಳಸಬಾರದು ಅಂತ ಹೇಳಲಾಗಿದೆ. ಅದರ ಜೊತೆಗೆ ಕಟ್ಟಡ ನಿರ್ಮಾಣಕ್ಕೂ ಕೂಡ ಈ ಕಾವೇರಿ ನೀರನ್ನ ಬಳಸಬಾರದು. ಅನ್ಯ ಬಳಕೆ ಅಂತ ಹೇಳಿದ್ರೆ ಅದರಲ್ಲಿ ಕಟ್ಟಡ ನಿರ್ಮಾಣ ಕೂಡ ಬರುತ್ತೆ. ಜೊತೆಗೆ ವಾಹನಗಳ ಸ್ವಚ್ಛತೆಗೂ ಕೂಡ ಈ ನೀರನ್ನ ಬಳಕೆ ಮಾಡಬಾರದು. ಇನ್ನು ಹೆಚ್ಚೆಚ್ಚು ಏರಿಯೇಟರ್ಗಳ ಅಳವಡಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಈ ರೀತಿಯಾಗಿ ಹೊಸ ಮಾರ್ಗಸೂಚಿಯನ್ನ ಜಲಮಂಡಳಿ ಬಿಡುಗಡೆ ಮಾಡಿದೆ. ಜೊತೆಗೆ ಕೊರತೆ ಇರುವ ಕಡೆ ಟ್ಯಾಂಕರ್ಗಳಲ್ಲಿ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಹಾಗೆ ಬೋರ್ ಮಾಡೋದಕ್ಕೂ ಕೂಡ ಜಲಮಂಡಳಿ ನಿರ್ಧಾರವನ್ನ ಮಾಡಿದೆ. ಆಲ್ರೆಡಿ ಹೊರಡಿಸಿದೀವಿ. ಮಾನಿಟರ್ ಕೂಡ ಮಾಡ್ತಾ ಇದೀವಿ. ಕುಡಿಯೋ ನೀರು ಅತ್ಯಮೂಲ್ಯವಾದದ್ದು, ಅದನ್ನ ಬೇರೆ ಉದ್ದೇಶಗಳಿಗೆ ಬಳಸಬಾರದು. ಕನ್ಸ್ಟ್ರಕ್ಷನ್ ಇರ್ಬೋದು, ಮನೆ ತೊಳೆಯೋದು, ಇಂಥದಕ್ಕೆಲ್ಲಾನು ಕೂಡ, ವೆಹಿಕಲ್ಸ್ ತೊಳೆಯೋದು ಅದೆಲ್ಲಾನು ಕೂಡ ಆಲ್ರೆಡಿ ಸುಮಾರು 600 ಪ್ರಕರಣ ದಾಖಲಿಸಿ 34 ಲಕ್ಷ ನಾವು ಫೈನ್ ಅಂಡ್ ಪೆನಾಲ್ಟಿನೂ ಕೂಡ ರೇಸ್ ಮಾಡಿದೀವಿ. ಆಲ್ರೆಡಿ ಹೊರಡಿಸಿದೀವಿ. ಮಾನಿಟರ್ ಕೂಡ ಮಾಡ್ತಾ ಇದೀವಿ. ಕುಡಿಯೋ